ಅಕ್ಷರ ಮೀಡಿಯಾ ಫೇಸ್ಬುಕ್ ಪೇಜ್ ಕಮೆಂಟಲ್ಲಿ ವಕಫ್ ಕಾಯ್ದೆಯ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಮಾತನಾಡ್ತೀರಿ, ಬದ್ರಿನಾಥ ದೇವಸ್ಥಾನದ ಬಗ್ಗೆ ಮಾತಾಡ್ತೀರಿ, ಹಿಂದೂಗಳ ಬಗ್ಗೆ ಮಾತನಾಡ್ತೀರಿ, ಯಾಕೆ ಅಂತೇಳಿ ಕಮೆಂಟ್ ಹಾಕ್ತಾರೆ. ವಕಫ್ ಕಾಯ್ದೆಯ ಬಗ್ಗೆ ಸಿಕ್ಕಾಪಟ್ಟೆ ಜೋರು ಚರ್ಚೆ ಆಯ್ತಲ್ಲ. ಬೆಳಗಾವಿಯ ಅಧಿವೇಶನದಲ್ಲಿ ಜಮೀರ್ ಖಾನ್ ಅವರು ಮಾತಾಡಿದ್ರಲ್ಲ. ಬಿಜಾಪುರದಲ್ಲಿ ವೇದಿಕೆ ಮಾಡಿಬಿಟ್ಟು ಬಸವನಗೌಡ ಪಾಟೀಲ್, ಯತ್ನಾಳು, ಚಕ್ರವರ್ತಿ ಸೂಲಿಬೆಲೆ, ಸೋ ಅಂಡ್ ಸೋ ಜನ ಏನು ಅಬ್ಬರದ ಭಾಷಣ ಮಾಡಿದ್ರಲ್ಲ. ಇದನ್ನು ರಾಜ್ಯಾದ್ಯಂತ ವಿಸ್ತಾರ ಮಾಡ್ತೀವಿ ಅಂತ ಹೇಳಿದ್ರಲ್ಲ. ದೊಡ್ಡ ಸುದ್ದಿ ಆಗಿತ್ತಲ್ಲ ಅವತ್ತು ಸಹ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ವಿಡಿಯೋ ಮಾಡಿದ್ವಿ. ಜಮೀರ್ ಅಹಮದ್ ಖಾನ್ ಅವರು ಆ ಸಮುದಾಯದ ಪರವಾಗಿ ನಿಲ್ತಾರೆ. ಅವರು ನೇರವಾಗಿ ಹೇಳ್ತಾರೆ, ನಮ್ಮ ಆಸ್ತಿಗಳನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು, ನಾವು ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಅಂತೇಳಿ ಜಮೀರ್ ಅಹಮದ್ ಖಾನು ಸಚಿವರಾಗಿದ್ದುಕೊಂಡು ಬೆಳಗಾವಿನಲ್ಲೂ ಅಧಿವೇಶನದಲ್ಲೂ ಅವರು ಮಾತಾಡ್ತಾರೆ, ಹೊರಗಡೆನೂ ಅವರು ಮಾತಾಡಿದ್ದಾರೆ. ಇದೇ ನಮ್ಮ ಹಿಂದೂ ಧರ್ಮದಲ್ಲಿರುವಂಥವರು ಆ ವಿಚಾರ ಬಂದಾಗ ಏನು ಮಾಡಿದ್ರು, ಬಿಜಾಪುರದಲ್ಲಿ ಒಂದು ವೇದಿಕೆ ಮೇಲೆ ಮಾತನಾಡಿ ಪ್ರೆಸ್ ಮೀಟ್ ಮಾಡಿ ಗಾಯಬಾಗೋಗ್ಬಿಟ್ರು. ಅವತ್ತಿಂದ ಇವತ್ತರೆಗೂ ಆ ವಿಚಾರದ ಬಗ್ಗೆ ಮಾತಾಡೇ ಇಲ್ಲ. ಬಾಯಿಗೆ ಸಿಕ್ತು ಅಂತೇಳಿ ವಿಧಾನಸಭೆ ಅಧಿವೇಶನದಲ್ಲಿ ಮಾತಾಡಿದ್ರು BJPಯವರು. ಹಿಂದೂ ಹೋರಾಟಗಾರರು ಮಾತಾಡಿದ್ರು, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಉಗ್ರ ಹೋರಾಟ ಮಾಡ್ತೀವಿ, ಎಲ್ಲವನ್ನು ವಶಪಡಿಸ್ಕೊಳ್ತೀವಿ ಅಂತಂದರು. ಏನಾದರೂ ಮಾಡಿದ್ರಾ? ಯಾರೂ ಮಾಡಿಲ್ಲ. ಇದನ್ನೇ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಹೇಳ್ತಾ ಇರುವಂಥದ್ದು. ಒಂದು ಮಾಧ್ಯಮ ಅಂತಂದರೆ ಯಾರೋ ಬಂದರು, ಯಾರೋ ಹೋದರು, ಏನೋ ಸುದ್ದಿ ಮಾಡಿ, ಯಾವುದೋ ಒಂದು ಸುದ್ದಿ ಮಾಡಿ ವ್ಯೂಸ್ ಮಾಡ್ಕೊಳ್ಳೋದಲ್ಲ. ತಪ್ಪುಗಳನ್ನು ಸರಿಪಡಿಸ್ಕೊಂಡು ಹೋಗಿ, ತಪ್ಪು ದಾರಿಗೆ ಹೋಗ್ತಾ ಇರುವುದನ್ನು ಸರಿದಾರಿಗೆ ತರುವಂತಹ ಪ್ರಯತ್ನ ಮಾಧ್ಯಮಗಳು ಮಾಡಬೇಕಾಗುತ್ತೆ. ಆ ಕೆಲಸ ನಿಮ್ಮ ಅಕ್ಷರ ಮೀಡಿಯಾ ಗೊತ್ತಿರುವಂತಹ ಮಾಹಿತಿಗಳನ್ನು ಹೇಳಿ ಮಾಡ್ತಾ ಇರುವಂಥದ್ದು. ಯಾಕ್ರಿ 1.5 ವರ್ಷ ಆಯ್ತಲ್ಲ ಈ ವಿಚಾರವಾಗಿ ಮಾತನಾಡ್ತಾ ಇರೋದು. 1.5 ವರ್ಷ ಆಯ್ತಲ್ಲ. ಯಾಕೆ ಚಕ್ರವರ್ತಿ ಸೂಲಿಬೆಲೆ ಅವರಾಗಲಿ, ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಲಿ, BJPಯ CT ರವಿ ಆಗಲಿ, R ಅಶೋಕ್ ಆಗಲಿ, ಎಲ್ಲರೂ ಮಾತಾಡಿದ್ರಲ್ಲ. ಯಾಕೆ ಸೈಲೆಂಟ್ ಆಗೋದ್ರು? ಲಕ್ಷಾಂತರ ಎಕರೆ ಭೂಮಿ ಅಂತ ಮಾತಾಡಿದ್ರಲ್ಲ. ಯಾಕೆ ಸೈಲೆಂಟ್ ಆಗೋದ್ರಿ? ಆ ವಿಷಯವನ್ನು ಎತ್ತಬೇಕಾಗಿತ್ತಲ್ಲ, ಮಾತಾಡಲೇ ಇಲ್ಲ. ಇದನ್ನೇ ಹೇಳ್ತಾ ಇರುವುದು. ಮುಸಲ್ಮಾನರಲ್ಲಿರುವಂತಹ ಆ ಒಗ್ಗಟ್ಟು, ಮುಸಲ್ಮಾನರಲ್ಲಿರುವಂತಹ ಆ ಆಚರಣೆಗಳು, ಮುಸಲ್ಮಾನರು ಅವರ ಧರ್ಮ ಅಂತ ಬಂದಾಗ ಯಾವ ರೀತಿ ಅವರು ಪ್ರೊಟೆಕ್ಟ್ ಮಾಡ್ತಾರೆ, ಈ ವಿಚಾರಗಳನ್ನೇ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಪದೇ ಹೇಳ್ತಾ ಇರ್ತೀವಿ. ಹಿಂದೂ ಧರ್ಮವನ್ನು ಬಳಸ್ಕೊಂಡು ರಾಜಕೀಯ ಪಕ್ಷದ ಓಟಿಗೋಸ್ಕರವಾಗಿ ಇಡೀ ಹಿಂದೂ ಧರ್ಮವನ್ನು ವಿಭಜನೆ ಮಾಡ್ತಾ ಇದ್ದೀರಿ, ಅಪಚಾರ ಮಾಡ್ತಾ ಇದ್ದೀರಿ. ಆ ಕೆಲಸ ಮಾಡಬೇಡಿ ಅಂತ ಹೇಳ್ತಾ ಇರುವಂಥದ್ದು. ನಾವು ವಕ್ಫ್ ಕಾಯ್ದೆಯ ಬಗ್ಗೆ ಮಾತಾಡಿ ಅಂತ ಇವರು ಹೇಳ್ತಾರಲ್ಲ. ನಮ್ಮ ಮನೆಯನ್ನು ನಾವು ಸರಿಪಡಿಸ್ಕೊಳ್ಬೇಕಲ್ವಾ? ನಮ್ಮ ಮನೆಯಲ್ಲಿ ಕಳ್ಳತನ ಆಗ್ತಾ ಇರೋದ್ರ ಬಗ್ಗೆ ನಾವು ದನಿ ಎತ್ತಬೇಕಲ್ವಾ? ನಮ್ಮಲ್ಲಿ ಆಗ್ತಾ ಇರುವಂಥ ಕಳ್ಳತನಗಳನ್ನು ನಿಲ್ಲಿಸ್ಬೇಕಲ್ಲ. ಆ ಕೆಲಸ ಮಾಡ್ತಾ ಇಲ್ಲ. ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ನಿಂತ್ಕೊಳ್ತಾ ಇದ್ದೀರಿ. ಒಬ್ಬ ಕಳ್ಳನನ್ನು ಅವನ ಪರವಾಗಿ ನಿಂತ್ಕೊಂಡು ನೀವು ಮಾತಾಡಿದ್ರೆ, ಅವನ ಕಳ್ಳತನ ಮಾಡೋವನಿಗೆ ನಮ್ಮ ಪರವಾಗಿ ಮಾತನಾಡೋದಕ್ಕೆ ಒಂದಷ್ಟು ಜನ ಅಂಧಭಕ್ತರಿದ್ದಾರೆ ಅಂತೇಳಿ ಖುಷಿ ಪಡ್ತಾನೆ ಹೊರತು ಅವನಿಗೆ ಭಯ ಬರೋದಿಲ್ಲ, ಪಾಪ ಪ್ರಜ್ಞೆ ಇರೋದೇ ಇಲ್ಲ ಅವನಿಗೆ. ಇದೇ ನಮ್ಮ ಹಿಂದೂ ಧರ್ಮವನ್ನು ಬಳಸ್ಕೊಂಡು ಯಾವ ರೀತಿ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ, ದೇವರುಗಳಿಗೂ ಮೋಸ ಮಾಡ್ತಾ ಇದ್ದಾರೆ ಅಂತಂದರೆ ಒಬ್ಬ ಹಿಂದೂವಾಗಿ ಅದನ್ನು ಪ್ರಶ್ನಿಸುವಂತಹ ಶಕ್ತಿ ಮತ್ತು ಹಕ್ಕಿರುವಂಥದ್ದು ಪ್ರತಿಯೊಬ್ಬ ಹಿಂದೂಗಿರುತ್ತೆ. ಆ ಕೆಲಸ ಯಾರೂ ಮಾಡ್ತಾ ಇಲ್ಲ. ವ್ಯೂಸ್ಗೋಸ್ಕರವಾಗಿ, ರೆವಿನ್ಯೂಗೋಸ್ಕರವಾಗಿ ಮಾಡೋದಲ್ರಿ. ಇದು ಶ್ರೀರಾಮಚಂದ್ರನ ಅಸ್ತಿತ್ವದ ಪ್ರಶ್ನೆ. ಶ್ರೀರಾಮಚಂದ್ರನ ದೇವಸ್ಥಾನ ಆಗಬೇಕು ಅಯೋಧ್ಯೆಯಲ್ಲಿ ಅಂತೇಳಿ 1992ರಲ್ಲಿ ರಥಯಾತ್ರೆ ಮಾಡ್ಕೊಂಡು ಬಂದ್ರಲ್ಲ ಲಾಲ್ ಕೃಷ್ಣ ಅಡ್ವಾಣಿಯವರು. ಸಾವಿರಾರು ಜನ ಜೀವಕ್ಕೆ ಬಲಿದಾನ ಮಾಡಿದ್ರಲ್ಲ. ಅವರಿಗೆ ನೀವು ಕೊಡ್ತಾ ಇರುವಂತಹ ಗೌರವ ಇದೇನಾ? ಅಲ್ಲಿ ದೇವಸ್ಥಾನದ ಹುಂಡಿಗಳನ್ನು ಕಳ್ತನ ಮಾಡ್ತಾರೆ, ಚಿನ್ನಾಭರಣಗಳನ್ನು ಕಳ್ತನ ಮಾಡ್ತಾರೆ. ಬದ್ರಿನಾಥ ದೇವಸ್ಥಾನದ ಬಗ್ಗೆನೂ ಸುದ್ದಿ ಬರ್ತಾ ಇದೆ, ಅಲ್ಲಿಯೂ ಸಹ ತನಿಖೆ ಆಗ್ತಾ ಇದೆ. ಇವೆಲ್ಲವೂ ಸಹ ಗೌರವಯುತವಾದಂತಹ ವಿಚಾರಗಳ. ಮುಸಲ್ಮಾನರು 1 ಇಂಚು ಜಾಗವನ್ನು ಸಹ ಅವರ ಸೇರಿದ್ದನ್ನು ಅವರು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಅವರ ಒಗ್ಗಟ್ಟಿನಿಂದ.
ಅವತ್ತು ನೋಡಿ ಬೇಕಾದರೆ ನೀವು ಬಿಜಾಪುರದಲ್ಲಿ ವಫ್ ಕಾಯ್ದೆಯ ವಿರುದ್ಧ ಏನು ಚಕ್ರವರ್ತಿ ಸೂಲಿಬೆಲೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿದ್ದಂತಹ ವಿಡಿಯೋಗಳು ಇವತ್ತು ಯೂಟ್ಯೂಬಲ್ಲಿ ಸಿಗುತ್ತೆ, ತೆಗೆದು ನೋಡಿ. ಏನು ಮಾತಾಡಿದ್ರು, ವೇದಿಕೆ ಸಿಕ್ತು, ಜನ ಮುಂದೆ ಸೇರಿದ್ರು, ಅಬ್ಬರದ ಭಾಷಣ ಮಾಡಿದ್ರು, ಎಸ್ಕೇಪ್ ಆದರು, ಗಾಯಬ್ ಆದರು. ಅದಾದ ನಂತರ ಅವ್ರು ಬರಲಿಲ್ಲ. ಅವ್ರು ಹೇಳಿದ್ರು ಬೀದರ್ನಿಂದ ಚಾಮರಾಜನಗರದವರೆಗೂ ನಾವು ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತೀವಿ ಅಂತ. ಮೂಡಿಸ್ಲಿಲ್ಲ. ಇದೇ ಚಕ್ರವರ್ತಿ ಸೂಲಿಬೆಲೆ ಅವರು ಟಿ ನರಸೀಪುರದಲ್ಲಿ ವೇಣುಗೋಪಾಲ್ ಎಂಬ ಯುವಕ ಅವರು ಕೊಲೆ ಆಗುತ್ತೆ, ಅವರಿಗೆ ನ್ಯಾಯ ಕೊಡಿಸ್ತೀವಿ ಅಂತೇಳಿ ಏನು ಟಿ ನರಸೀಪುರದ ಕಾವೇರಿ ನದಿಯ ತಟದಲ್ಲಿ ಒಂದು ಭಾಷಣ ಮಾಡಿ ಹೋದರು, ಆ ಕುಟುಂಬಕ್ಕೆ ನ್ಯಾಯ ಕೊಡಿಸ್ತೀವಿ ಅಂತೇಳಿ. ಕೊಡಿಸಿದ್ರಾ? ನಾವು ಕೇಳ್ತಾ ಇರ್ಬೋದು ಏನು ಅಂದರೆ, ಹಿಂದೂ ಧರ್ಮವನ್ನು ಬಳಸ್ಕೊಳಕ್ಕೆ ಹೋಗಬೇಡಿ, ಹಿಂದೂ ಧರ್ಮವನ್ನು ರಾಜಕೀಯಕ್ಕೆ ಬಳಸ್ಕೊಳಕ್ಕೆ ಹೋಗಬೇಡಿ. ಹಿಂದೂ ಧರ್ಮ ಅನ್ನೋದು ಪವಿತ್ರವಾದಂತಹ ಧರ್ಮ. ಪವಿತ್ರವಾದಂತಹ ಈ ಧರ್ಮವನ್ನು ನೀವು ರಾಜಕೀಯದ ವೋಟ್ ಬ್ಯಾಂಕ್ಗೋಸ್ಕರ ಬಳಸ್ಕೊಂಡು, ಅಮಾಯಕರನ್ನು ಬಳಸ್ಕೊಂಡು ಅವರ ಜೀವನಗಳ ಜೊತೆ ಆಟ ಆಡ್ತಾ ಇದ್ದೀರಲ್ಲ, ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಮುಸಲ್ಮಾನರನ್ನು ಟೀಕೆ ಮಾಡಿದ್ರೆ ಮಾತ್ರ ನೀವು ಹಿಂದೂಗಳು ಅಂತ ನೀವು ತಿಳ್ಕೊಂಡಿದ್ರೆ ಅಂತಹ ಮೂರ್ಖತನ ಮತ್ತೊಂದಿಲ್ಲ. ಇವತ್ತು ನೋಡಿ SIR ಆಗ್ತಾ ಇದೆ, ಜಾತಿ ಗಣತಿ ಆಯಿತು. ಜಾತಿ ಗಣತಿಯಲ್ಲಿ 100% ಜಾತಿ ಗಣತಿನಲ್ಲಿ ಭಾಗವಹಿಸಿದಂಥವರು ಮುಸಲ್ಮಾನರು. 100% SIRನಲ್ಲಿ ಭಾಗವಹಿಸ್ತಾ ಇರುವಂಥವರು ಮುಸಲ್ಮಾನರು. ಗೃಹ ಜ್ಯೋತಿನಲ್ಲಿ ಭಾಗವಹಿಸ್ತಾ ಇರುವಂಥದ್ದು, ಗೃಹಲಕ್ಷ್ಮಿಯಲ್ಲಿ ಭಾಗವಹಿಸ್ತಾ ಇರುವಂಥದ್ದು ಮುಸಲ್ಮಾನರು. ಅವರ ಹಕ್ಕುಗಳನ್ನು ಅವರು ಕಾಪಾಡ್ಕೊಳ್ಳೋದಕ್ಕೆ ಅವರು ಎಲ್ಲದರ ಬಗ್ಗೆ ಹೋಗ್ತಾ ಇದ್ದಾರೆ. ನೀವೇನು ಮಾಡ್ತಾ ಇದ್ದೀರಿ? ಜಾತಿ ಗಣತಿ ಆಗಬೇಕಾದ್ರೆ ಜಾತಿ ಗಣತಿನಲ್ಲಿ ಭಾಗವಹಿಸಬೇಡಿ ಅಂತೇಳಿ ಒಬ್ಬ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಬಹಿರಂಗ ಕರೆ ಕೊಡ್ತಾರೆ. ಅದರ ಪರಿಣಾಮವಾಗಿ ಇವತ್ತು ಹಿಂದೂಗಳ ಸಂಖ್ಯೆಯಲ್ಲಿ 15% ಕಡಿಮೆ ಆಗಿರುವಂಥದ್ದು. ಮುಸಲ್ಮಾನರು ಕರ್ನಾಟಕದಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂಥದ್ದು. ಅವರ ಆಚರಣೆಗಳನ್ನು ಅವರು ಯಾವತ್ತೂ ಬಿಟ್ಟಿಲ್ಲ. ಚಕ್ರವರ್ತಿ ಸೂಲಿಬೆಲೆ ಆಗಿರ್ಬೋದು, ಏನು ಒಂದಷ್ಟು ಜನ ಸ್ವಯಂ ಘೋಷಿತ ಹೋರಾಟಗಾರರಿದ್ದೀರಲ್ಲ, ನೀವು ಫಸ್ಟು ಹಿಂದೂ ಧರ್ಮದ ಆಚರಣೆಗಳನ್ನು ಜನರು ಅಳವಡಿಸ್ಕೊಳ್ಳೋದಕ್ಕೆ ಅದ್ರ ಕಡೆ ಗಮನ ಕೊಡಬೇಕಾಗಿತ್ತು. ಇಲ್ಲಿ ಲವ್ ಜಿಹಾದು, ವಕ್ಫ್ ಕಾಯ್ದೆ, ಮುಸಲ್ಮಾನರು ಏನು ಭಯೋತ್ಪಾದಕರು, ಇದ್ರ ಬಗ್ಗೆ ಮಾತನಾಡ್ತಾ ಇದ್ದೀರಿ. ಮುಸಲ್ಮಾನರು ಅವರು ಯಾವತ್ತೂ ಸಹ ಅವರ ಆಚರಣೆಗಳನ್ನು ಬಿಟ್ಟಿಲ್ಲ. ಪ್ರತಿ ಶುಕ್ರವಾರ ಕಂಪಲ್ಸರಿ ಅವರು ಮಸೀದಿಗಳಿಗೂ ನಮಾಜ್ ಮಾಡ್ತಾರೆ, ಪ್ರತಿನಿತ್ಯವೂ ಸಹ ಅವರು ಪ್ರಾರ್ಥನೆ ಮಾಡ್ತಾರೆ. ಅವರಲ್ಲಿ ಒಬ್ಬರಿಗೆ ಅನ್ಯಾಯ ಆಯಿತು ಅಂತಂದರೆ ಗುಂಪಾಗಿ ನಿಂತ್ಕೊಂಡು ಅವ್ರ ಜೊತೆ ನಿಂತ್ಕೊಳ್ತಾರೆ. ಇದು ಮುಸಲ್ಮಾನರ ಒಗ್ಗಟ್ಟಿನ ಸೂತ್ರ. ನೀವೇನು ಮಾಡ್ತಾ ಇದ್ದೀರಿ? ಒಂದು ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ಒಂದು ಮೆರವಣಿಗೆ ಹೋಗುತ್ತೆ, ಲಕ್ಷಾಂತರ ಜನ, ನಗರ ಪ್ರದೇಶಗಳಲ್ಲಿ ಲಕ್ಷಾಂತರ ಜನ ಬೆಳಗ್ಗೆ 11 ಗಂಟೆಗೆ ಪ್ರಾರಂಭ ಆದರೆ ಸಂಜೆ 6 ಗಂಟೆಯವರೆಗೂ ದೇವರ ಭಜನೆಯನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ಗಣೇಶನ ಉತ್ಸವ, ಅದೇ ದಸರಾ ಉತ್ಸವ, ಏನು ವಿಜಯದಶಮಿ ಉತ್ಸವದ ಶೋಭಾಯಾತ್ರೆಗಳಲ್ಲಿ ಯಾವ ರೀತಿ ಇರುತ್ತೆ? ನಾವು ಡ್ಯಾನ್ಸ್ ಮಾಡ್ತೀವಿ, ಕೇಕೆ ಹಾಕ್ಕೊಳ್ತೀವಿ, DJ ಹಾಕ್ಕೊಳ್ತೀವಿ, ಕುಡಿತೀವಿ, ಗಣೇಶನ ಮೂಲೆಗೆ ನಿಲ್ಲಿಸ್ಬಿಟ್ಟು ಇಲ್ಲಿ ನಾವು ಮಾಡ್ತಾ ಇರ್ಬೋದು ಕತೆ ಏನು? ಇಂತಹದ್ರ ಬಗ್ಗೆ ಸರಿಪಡಿಸಿ. ನೀವು ಹೋರಾಟಗಾರರು, ನೀವು ಹಿಂದೂ ಹೋರಾಟಗಾರರು, ನಮ್ಮ ಧರ್ಮ ಮುಖ್ಯ ಅನ್ನೋದಾದರೆ ಮೊದಲು ಈ ಧರ್ಮವನ್ನು ಉಳಿಸ್ಬೇಕು ಅಂತ ನಿಮಗೇನಾದರೂ ಅನಿಸಿದ್ರೆ ದಯಮಾಡಿ ಈ ರಾಜಕೀಯ ಪಕ್ಷತೆ ಸೋಂಕಿನಿಂದ ಹೊರಗಡೆ ಬನ್ನಿ. ರಾಜಕೀಯ ಪಕ್ಷ ಅದು ಮಾಡಿಕೊಳ್ಳಿ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನ ಕೊಟ್ಟಿರುವಂತಹ ಏನು ಈ ಸಂವಿಧಾನ ಕೊಟ್ಟಿದೆಯಂತಹ ಹಕ್ಕುಗಳನ್ನು ಬಳಸ್ಕೊಂಡು ಆಡಳಿತ ಪಕ್ಷದ ವೈಫಲ್ಯಗಳನ್ನು ಹೇಳ್ಕೊಂಡು ಅಧಿಕಾರಕ್ಕೆ ಬರಲಿ. ಆದರೆ ಹಿಂದೂ ಧರ್ಮವನ್ನು ಬಳಸ್ಕೊಂಡು ಅಧಿಕಾರಕ್ಕೆ ಬರೋದಿದೆಯಲ್ಲ, ಅದು ಧರ್ಮಕ್ಕೆ ಮಾಡುವಂತಹ ಅಪಚಾರ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.